ಸುಮತಿ ಚೆನ್ನಾಗಿದೆಯಮ್ಮ? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೀವೇನು ಇದಕ್ಕಿದ ಹಾಗೆ ಈ ಕಡೆ ಬಂದ್ಬಿಟ್ಟಿದ್ದೀರಾ? ಮಾಡೋಕ್ಕೇನು ಕೆಲಸ ಇರಲಿಲ್ವಾ ಅಥವಾ ಮನೆ ದಿನಸಿ ಖಾಲಿ ಆಯ್ತಾ? ಅಲ್ಲ, ಹೇಳ್ದೆ ಕೇಳ್ದೆ ಈ ಕಡೆ ಬಂದ್ಬಿಟ್ಟಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಸುಮತಿ, ಮನೆಗೆ ಬಂದವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ಮೂರ್ಜಡಿ, ನೀ ಬೇಜಾರು ಮಾಡ್ಕೋಬೇಡ ಕಣೆ. ಅವಳು ಬುದ್ಧಿ ಗೊತ್ತಲ್ಲ, ಅದೇನೋ ಹೇಳ್ತಾರಲ್ಲ, ಉಟ್ಟು ಗುಣ ಸುಟ್ರು ಹೋಗಲ್ಲ ಅಂತ, ಹಾಗೆ ಬಿಟ್ಟಾಕು. ನೀ ಬಂದಿಯಲ್ಲ, ನನಗೆ ತುಂಬಾ ಖುಷಿ ಆಯ್ತು. ನಾನು ಸವಾಸ ಮಾಡಿ ನೀ ತುಂಬಾ ಇಂಪ್ರೂವ್ ಆಗಿದ್ಯಾ. ನಿತ್ಯ, ನಿತ್ಯ, ಬಾಯಿಲಿ ಯಾರು ಬಂದಿದ್ದಾರೆ ನೋಡು. ಅದೇ ಶಾಂತಿ, ಇದೇನಿದು ಹೇಳ್ದೆ ಬಂದ್ಬಿಟ್ಟಿದ್ಯಲ್ಲ? ಹೋಗಣಮ್ಮ, ರಮೇಶ್ ಫೋನ್ ಮಾಡಿದ್ರು, ಏನೋ ಮುಖ್ಯವಾದ ವಿಷಯ ಇದೆ, ಬೇಗ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಮಾಡ್ತಾ ಇದ್ದಿದ್ದ ಕೆಲಸ ಬಿಟ್ಬಿಟ್ಟು ನಿಂತ ಕಾಲಲ್ಲೇ ಓಡ್ ಬಂದಿದ್ದೀನಿ ನೋಡು. ಲಚ್ಚಿ, ನಿಂಗೇನಾದ್ರೂ ಗೊತ್ತಾ ರಮೇಶ್ ಯಾಕೆ ಫೋನ್ ಮಾಡಿದ್ದು ಅಂತ? ಇಲ್ಲ ಕಣೆ, ನನ್ನ ಹತ್ರ ಏನೂ ಹೇಳಲಿಲ್ಲ. ಸರಿಯಾದ ಸಮಯಕ್ಕೆ ಬಂದಿದ್ರಿ ಶಾಂತಮ್ಮನವ್ರೆ. ರಮೇಶ, ಏನೋ ನೀನು ನನ್ನ ಹತ್ರನು ಹೇಳ್ತಾಳೆ, ಸೀಕ್ರೆಟ್ ಮಾಡ್ತಾ ಇದೀಯ ನೀನು? ಸೀಕ್ರೆಟ್ ಅಂತ ಏನೂ ಇಲ್ಲಮ್ಮ. ನೀವು ಎಲ್ಲ ತಿಳ್ಕೊಳ್ಳೋದಕ್ಕೆ ಎಕ್ಸೈಟ್ ಆಗಿದ್ದೀರಾ ಅಂತ ನನಗೆ ಗೊತ್ತು. ಹೇಳ್ತೀನಿ. ಇಷ್ಟು ದಿವಸ ನಮ್ಮ ಮನೆಯಲ್ಲಿ ಒಂದಾದ್ಮೇಲೆ ಒಂದು ಶುಭ ಕಾರ್ಯ ನಡೆದಿದೆ. ಇನ್ನೇನು ಸ್ವಲ್ಪ ದಿವಸಲ್ಲೇ ನಮ್ಮಲ್ಲಿ ತೊಟ್ಲು ಕೂಡ ತೂಗುತ್ತೆ. ಇದ್ರ ಜೊತೆ ಇನ್ನೊಂದು ಮುಖ್ಯವಾದ ಕೆಲಸ ಆಗ್ಬೇಕಾಗಿದೆ. ಲೇಟ್ ಆಗ್ಬಾರ್ದು. ಇದನ್ನ ಅನೌನ್ಸ್ ಮಾಡೋದಕ್ಕೆ ಶಾಂತಮ್ಮನವ್ರನ್ನ ಇಲ್ಲಿ ಬರೋಕೆ ಹೇಳಿದೆ. ವಿಷಯ ಏನಪ್ಪಾ ಅಂತಂದ್ರೆ, ಅರೆ 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 ಕರೆಕ್ಟ್ ಟೈಮ್ ಬಂದೆ ಕಾರಣ. ನೀನು ಬಂದಿದ್ದು ಬಹಳ ಒಳ್ಳೇದಾಯ್ತು. ನಾನು ಏನು ಹೇಳ್ತಾ ಇದ್ದೀನಿ ವಿಷಯ ನಿನಗೆ ಗೊತ್ತಾದ್ರೆ ಫಸ್ಟ್ ಕುಣಿದಾಡೋದು ನೀನೇ. ಏನಂದ್ರೆ, ಐ ಆಮ್ ಸಾರಿ ಅಪ್ಪ, ನಿಮ್ಮ ಎಕ್ಸೈಟ್ಮೆಂಟ್ನ ಸ್ವಲ್ಪ ಬ್ರೇಕ್ ಮಾಡ್ತಾ ಇದ್ದೀನಿ. ಬಟ್ ನೀವು ಹೇಳೋ ಮುಂಚೆ ನಾನೊಂದು ವಿಷಯ ಹೇಳಬೇಕು. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಏನು ಅಪ್ಪ ಮಗ ನೀವಿಬ್ರು? ಯಾರೋ ಒಬ್ರು ವಿಷಯ ಹೇಳಿ, ನನ್ನ ಕೈಲಂತೂ ತಡ್ಕೊಳಕ್ ಆಗ್ತಿಲ್ಲ, ಪ್ಲೀಸ್. ಹೇಳ್ತೀನಿ ಆ್ಯಕ್ಚುಲಿ ತುಂಬ ದೊಡ್ಡ ಗುಡ್ ನ್ಯೂಸ್ ಇದು. ನಿಧಿಗೆ ಸೂಟ್ ಆಗೋ ಥರ ಒಂದು ಹುಡುಗನ ಹುಡುಕಾಗಿದೆ. ಅಲ್ವಾ ಅಪ್ಪ? ನಿಧಿ ನೋಡಿ ಒಪ್ಕೊಳ್ಳೋದಷ್ಟೇ ಬಾಕಿ ಇದೆ ಅಲ್ವಾ ನೀವು ಹೇಳಕ್ ಹೊರಟಿದ್ದು? ಇನ್ಮೇಲೆ ಯಾರ ಲೈಫಲ್ಲಿ ನೀವು ಆಟ ಆಡೋ ಅವಕಾಶ ಕೊಡಲ್ಲ. ಸಾರಿ, ನೀವು ಕೊಡ್ಬೇಕಾಗಿದ್ದ ಸರ್ಪ್ರೈಸ್ನ ನಾನು ಕೊಟ್ಬಿಟ್ಟೆ. ಏನು ಮಾಡಲಿ, ಹೊಟ್ಟೆ ಒಳಗಡೆ ಇಟ್ಕೊಳಕ್ಕಾಗಲಿಲ್ಲ. ದೊಡಮ್ಮ, ಅಣ್ಣ ಯಾಕೆ ಈ ಥರ ಮಾತಾಡ್ತಿದ್ದಾನೆ? ನನಗೂ ಅರ್ಥ ಆಗ್ತಿಲ್ಲ ಕಣೆ. ಮತ್ತೇನು ಅವಂತರ ಆಗುತ್ತೋ ಅಂತ ಭಯ ಆಗ್ತಿದೆ. ಯಾರು ಹೇಳಿದ್ರೆ ಏನಂತೆ, ಎಂಜಾಯ್ ಮಾಡೋದಷ್ಟೇ ನಮ್ಮ ಕೆಲಸ. ಹಾ, ಇದಕ್ಕಿಂತ ಖುಷಿಯಾದ ವಿಚಾರ ಇನ್ನೇನಿದೆ ಹೇಳಿ? ನೀವೆಲ್ಲ ನಮ್ಮ ನಿಧಿ ಬಗ್ಗೆ ಎಷ್ಟೊಂದು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದೀರಾ. ಹಾಗೆ ನೋಡಿದ್ರೆ ನನ್ನ ಜವಾಬ್ದಾರಿ ಅರ್ಧಕ್ಕರ್ಧ ಕಡಿಮೆ ಮಾಡಿಬಿಟ್ರಿ ಅಲ್ವೇನೆ? ಏನಲ್ವೇನೆ, ಏನು ಇವಳೊಬ್ಳಿಗೆ ಅಂತ ಜವಾಬ್ದಾರಿ? ನಮ್ಗೇನು ಜವಾಬ್ದಾರಿ ಇಲ್ವಾ? ಬರೇ
ಮುಗ್ದಲ್ಲಿರೋ ಕಳೆನೇ ಹೊರಟೋಗ್ಬಿಟ್ಟಿದೆ. ನಿಮ್ಮ ಸೀಕ್ರೆಟ್ ಪ್ಲ್ಯಾನಿಂದ ಹರ್ಟ್ ಮಾಡೋಕ್ಕಾಗಿಲ್ಲ ಅಂತ ಬೇಜಾರಾಗ್ತಿದ್ಯಾ? ಸರ್ಪ್ರೈಸ್ ಹಾಳು ಮಾಡಿಬಿಟ್ಟೆ. ಸೋ ಸ್ಯಾಡ್. ಬೇಡ ಕರ್ಣ, ನನ್ನ ಕೆಣಕ್ ಬೇಡ. ಯಾರು ಯಾರನ್ನ ಕೆಣಕ್ತಾ ಇರೋದು? ಇನ್ನೊಬ್ಬರ ಜೀವನದ ಜೊತೆ ಆಟಾಡಬೇಡಿ ಅಂತ ತುಂಬ ಸಲ ಹೇಳಿದ್ದೀನಿ. ನೀವು ಹೇಳ್ದಷ್ಟು ಜಾಸ್ತಿ ಮಾಡ್ತಾನೆ ಇದ್ದೀರಲ್ವಾ? ಏನೇ ಆದರೂ ಬದಲಾಗಲ್ಲ ಅನ್ನೋ ಹುಚ್ಚುತನ ಯಾಕೆ? ನಿಧಿನ ಕೇಳದೆ ಅವ್ರ ಮದುವೆ ಬಗ್ಗೆ ಡಿಸೈಡ್ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾರು? ಇದು ನನ್ನ ನಿರ್ಧಾರ ಅಷ್ಟೇ. ಒಂದು ವಿಷಯ ನೆನಪಿರಲಿ, ನೀವು ಹೆಸರಿಗಷ್ಟೇ ನನ್ನಪ್ಪ, ರಕ್ತ ಹಂಚ್ಕೊಂಡಿಲ್ಲ. ಇದು ನಾನಲ್ಲ. ಇಷ್ಟು ವರ್ಷ ಪ್ರತಿ ಕ್ಷಣ ಪ್ರತಿ ದಿನ ನೀವೇ ಹೇಳ್ತಾ ಬಂದಿದ್ದೀರಾ. ಈಗ ಇದನ್ನು ಮತ್ತೆ ನಾನು ಜ್ಞಾಪಿಸ್ಬೇಕಾಗುತ್ತೆ. ನನ್ನ ಮತ್ತು ನಿಧಿ ಲೈಫ್ನ ಕಂಟ್ರೋಲ್ ಮಾಡೋಕ್ಕೆ ಬಂದರೆ ಪರಿಣಾಮ ನೆಟ್ಟಗಿರಲ್ಲ. ಓ, ನನಗೆ ಧಮ್ಕಿನ? ದೊಡ್ಡ ಸಾಚ ಥರ ಮಾತಾಡ್ತಾ ಇದೆಯಲ್ಲ. ನಿನ್ನ ಸತ್ಯನ ಮನೆಯವ್ರಿಗೆಲ್ಲ ಹೇಳ. ಆಗ ನಿನ್ನ ಅವಸ್ಥೆ ಹೇಗಿರುತ್ತೆ ಗೊತ್ತಾ? ಯಾವ ಸತ್ಯ? ನೀವು ತೇಜಸ್ ಕಿಡ್ನಾಪ್ ಮಾಡಿಸಿರೋ ಸತ್ಯನಾ? ನಿತ್ಯ ಮದುವೆನ ಪ್ಲ್ಯಾನ್ ಮಾಡಿ ನನ್ನ ಜೊತೆ ಮಾಡಿದ ಸತ್ಯನಾ? ಇಲ್ಲಾಂದ್ರೆ ಅವ್ರ ಮನೆ ಸುಟ್ಟು ಹಾಕಿದ್ರಲ್ಲ ಆ ಸತ್ಯನಾ? ಯಾವ ಸತ್ಯ ಹೇಳ್ತೀರಾ? ಬನ್ನಿ, ನಾನು ಜೊತೆಗೆ ಬರ್ತೀನಿ, ಒಟ್ಟಿಗೆಲ್ಲ ಬನ್ನಿ. ಅದರಿಂದ ನಿನಗೆ ಡ್ಯಾಮೇಜ್ ಆಗೋದು, ನನಗೇನು ಪ್ರಾಬ್ಲಮ್ ಇಲ್ಲ. ನಿತ್ಯನಿಗೆ ನೀನು ತಾಳಿ ಕಟ್ಟಿಲ್ಲ ಅನ್ನೋ ವಿಚಾರ ಮನೆಯವ್ರಿಗೆ ಗೊತ್ತಾದರೆ ಮನೆಯವರು ನಿನ್ನ ಆಚೆಗೆ ಹಾಕ್ತಾರೆ. ರಿಯಲಿ? ಮನೆಯಿಂದ ಆಚೆ ಹಾಸ್ಕೊಂಡು ನಿಮ್ಮ ಅಭ್ಯಾಸ ಇದೆ ಅಲ್ವಾ? ಅದಕ್ಕೆ ಏನು ಮಾಡಿದ್ರೆ ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಡೋಂಟ್ ಆ್ಯಕ್ಟ್ ಟೂ ಸ್ಮಾರ್ಟ್ ಕರ್ಣ. ಐ ಆಮ್ ಸ್ಮಾರ್ಟ್. ಆ್ಯಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದೇನಾದರೂ ನಿಮಗೆ ಬಿಟ್ಟಿದ್ದು. ಮದುವೆ ದಿನ ಅಜ್ಜಿ ಹತ್ರ ಹೋಗಿ ಮಾತಾಡಿದ್ದು ಯಾರು? ನಿತ್ಯ ಮದುವೆ ಆಗಲಿ ಅಂತ ಅಜ್ಜಿ ತಲೆ ತುಂಬೋರು ಯಾರು? ಇದೆಲ್ಲ ಅಜ್ಜಿಗೆ ಮರ್ತೋಗಿದೆ ಅಂತ ಅಂದ್ಕೊಂಡಿದ್ದೀರಾ? ಆದರೆ ಅಷ್ಟೆಲ್ಲ ಸತ್ಯಸಂಧ ನೀನಾಗಿದ್ದಿದ್ರೆ ಅವತ್ತು ಯಾಕೆ ಸುಮ್ಮನಿದ್ಯಪ್ಪ? ಮನೆಯವ್ರ ಮುಂದೆ ಯಾಕೆ ಹೇಳಲಿಲ್ಲ? ಆ್ಯಕ್ಚುಲಿ ಏನು ಗೊತ್ತಾ, ಸತ್ಯ ಗೊತ್ತಾದರೆ ಮನೆಯಿಂದ ನೀವು ಹೊರಗಡೆ ಹೋಗ್ತೀರಾ.